ಕನ್ನಡಿಗರಲ್ಲಿ ಅಪಾರ ನಿರೀಕ್ಷೆ ಹುಟ್ಟಿಸಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಮತ್ತೆ ತಮ್ಮ ಮನೆಗಳಲ್ಲಿ ಕಾಲಿಡೋಕೆ ಸಜ್ಜಾಗಿದೆ. ಕಳೆದ 11 ಸೀಸನ್ಗಳಿಂದ ಲಕ್ಷಾಂತರ ಮಂದಿಯ ಮನಸ್ಸು ಗೆದ್ದಂತ ಈ ರಿಯಾಲಿಟಿ ಶೋ ಈ ಬಾರಿ ಇನ್ನಷ್ಟು ಭಿನ್ನತೆಯೊಂದಿಗೆ, ಹೊಸ ಸ್ಪರ್ಧಿಗಳೊಂದಿಗೆ, ಹೊಸ ಉತ್ಸಾಹದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಶೋಗೆ ಜೀವ ನೀಡುವವರು ಅಂದ್ರೆ ಅದು ಕಿಚ್ಚ ಸುದೀಪ್ ಅವರೇ ಮತ್ತೊಮ್ಮೆ ಹೋಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ. ಈಗಾಗಲೇ ಚಾನೆಲ್ ಹೊಸ ಪ್ರೋಮೋ ಸಹ ಬಿಡುಗಡೆ ಮಾಡಿ ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಹೆಚ್ಚಿಸಿದೆ. ಈ ಬಾರಿಗೆ ಶೋ ಯಾವ ಹೊಸತನ್ನ ತರುತ್ತೆ, ಯಾವ ದಿನಾಂಕಕ್ಕೆ ಆರಂಭವಾಗುತ್ತೆ, ಸ್ಪರ್ಧಿಗಳ ಆಯ್ಕೆ ಹೇಗಿರಬಹುದು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಮಿಸ್ ಮಾಡದೆ ವಿಡಿಯೋ ನೋಡಿ. ಬಿಗ್ ಬಾಸ್ ಸೀಸನ್ ಮತ್ತೆ ಆರಂಭವಾಗಿದೆ. ಮಲಯಾಳಂನಲ್ಲಿ ಈಗಾಗಲೇ ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭವಾಗಿದೆ. ಹಿಂದಿಯಲ್ಲಿ ಸಹ ಇದೇ ತಿಂಗಳ ಅಂತ್ಯಕ್ಕೆ ಆರಂಭವಾಗಲಿದೆ ಎನ್ನಲಾಗ್ತಾ ಇದೆ. ನೆರೆಯ ತೆಲುಗಿನಲ್ಲೂ ಬಿಗ್ ಬಾಸ್ ಶೋ ಪ್ರಾರಂಭವಾಗುವ ಸುದ್ದಿಗಳು ಹರಿದಾಡ್ತಾ ಇವೆ. ಇದೀಗ ಕನ್ನಡದಲ್ಲಿಯೂ ಸಹ ಬಿಗ್ ಬಾಸ್ ಹೊಸ ಸೀಸನ್ ಅಪ್ಡೇಟ್ ಹೊರಬಿದ್ದಿದೆ. ಕಲರ್ಸ್ ಕನ್ನಡ ವಾಹಿನಿಯ ಈ ಸೀಸನ್ ನ ಮೊದಲ ಪ್ರೋಮೋ ಒಂದನ್ನ ಬಿಡುಗಡೆ ಮಾಡಿದೆ. ಕಾದಿದ್ದು ಸಾಕು, ಬಿಗ್ ಬಾಸ್ ಇಸ್ ಬ್ಯಾಕ್ ಎಂಬ ಸಾಲುಗಳೊಟ್ಟಿಗೆ ಹೊಸ ಬಿಗ್ ಬಾಸ್ ನ ಟೈಟಲ್ ಪ್ರೋಮೋ ಬಿಡುಗಡೆ ಮಾಡಿದೆ. ಇದರಲ್ಲಿ ಬಿಗ್ ಬಾಸ್ ಲೋಗೋನ ರಿವೀಲ್ ಮಾತ್ರವೇ ಇದೆ. ಪ್ರೋಮೋನಲ್ಲಿ ಸುದೀಪ್ ಕಾಣ್ತಾ ಇಲ್ಲ. ಕಾದಿದ್ದು ಸಾಕು, ಬಿಗ್ ಬಾಸ್ ಇಸ್ ಬ್ಯಾಕ್ ಜೊತೆಗೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಎಂಬ ಧ್ಯೇಯ ವಾಕ್ಯವನ್ನು ಸಹ ಸೇರಿಸಲಾಗಿದೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 12 ನಡೆಯಲಿದ್ದು ಈ ಸೀಸನ್ ಅನ್ನ ಸುದೀಪ್ ಅವರೇ ನಿರೂಪಣೆಯನ್ನ ಮಾಡಲಿದ್ದಾರೆ. ಸೀಸನ್ 11ರ ವೇಳೆ ತಾವು ಇನ್ನು ಮುಂದೆ ಬಿಗ್ ಬಾಸ್ ನಿರೂಪಣೆ ಮಾಡುವುದಿಲ್ಲ ಅಂತ ಹೇಳಿ ಸುದೀಪ್ ಹೇಳಿದ್ರು. ಆದರೆ ಆಯೋಜಕರು ಸುದೀಪ್ ಅವರ ಮನವೊಲಿಸಿ ಸುದೀಪ್ ಅವರನ್ನ ಮತ್ತೆ ನಿರೂಪಕರನ್ನಾಗಿ ಮುಂದುವರಿಯುವಂತೆ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸುದೀಪ್ ಅವರು ಪ್ರೋಮೋ ಶೂಟ್ ನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಸುದ್ದಿ ಕನ್ಫರ್ಮ್ ಆಗಿದೆ. ಈಗ ಬಿಡುಗಡೆಯಾಗಿರುವ ಬಿಗ್ ಬಾಸ್ ಪ್ರೋಮೋನಲ್ಲಿ ಬಿಗ್ ಬಾಸ್ ಲೋಗೋ ತುಸು ಭಿನ್ನವಾಗಿದೆ. ಚಿನ್ನದ ಬಣ್ಣದ ಅಂಚು, ಅದರೊಳಗೆ ವಜ್ರಗಳ ರೀತಿ ಕಾಣುವಂತೆ ಡಿಸೈನ್ ಮಾಡಲಾಗಿದೆ. ಬಿಗ್ ಬಾಸ್ ನ ಲೋಗೋದ ಮಧ್ಯಭಾಗದಲ್ಲಿ ಗಡಿಯಾರ ಒಂದು ಕಾಣ್ತಿದೆ. ಪ್ರೋಮೋ ಬಿಡುಗಡೆ ಆಗ್ತಾ ಇದ್ದಂತೆ ವೈರಲ್ ಆಗಿದ್ದು ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನ ಪ್ರೋಮೋವನ್ನ ನೋಡಿದ್ದಾರೆ. ಶೇರ್ ಮತ್ತು ಕಮೆಂಟ್ ಗಳನ್ನ ಸಹ ಮಾಡಿದ್ದಾರೆ. ಅದೇ ರೀತಿ ಕಿಚ್ಚ ಸುದೀಪ್ ಕೂಡ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ನಾನು ಯಾವತ್ತೂ ತಲೆ ಹಾಕಲ್ಲ ಅನ್ನೋದಾಗಿ ಹಿಂದೆ ಸಾಕಷ್ಟು ಸಲ ಹೇಳಿಕೊಂಡಿದ್ರು. ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡಲು ಸೋತಿದ್ದೀನಿ, ನನಗೆ ಕನ್ವಿನ್ಸ್ ಮಾಡಲು ಸೋತಿಲ್ಲ. ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ ಅನ್ನೋದು ಮುಖ್ಯ ಅನ್ನೋ ಮಾತನ್ನ ಸಹ ಹೇಳಿದ್ರು. ನಾನು ಮತ್ತೆ ಬಿಗ್ ಬಾಸ್ ಬರೋಕೆ ಕಾರಣವೇ ಸುಷ್ಮಾಜಿ. ನನ್ನನ್ನ ವಾಪಸ್ ಕರೆತರಲು ಕಲರ್ಸ್ ವಾಹಿನಿಯ ಹೆಡ್ ಸುಷ್ಮಾಜಿ ಅವರ ಎಫರ್ಟ್ ಸಾಕಷ್ಟು ಇದೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿಕೆಯನ್ನ ನೀಡಿದ್ರು. ಈ ಬಾರಿಯೂ ಸಹ ಕಿರುತೆರೆ, ಸಾಮಾಜಿಕ ಜಾಲತಾಣ ಹಾಗೂ ಸಿನಿಮಾ ಕ್ಷೇತ್ರದ ಜನಪ್ರಿಯರನ್ನ ಬಿಗ್ ಬಾಸ್ ಮನೆಗೆ ಕರೆತರಲಾಗ್ತಾ ಇದೆ. ಇದರ ಜೊತೆಗೆ ಸಾಮಾನ್ಯರಿಗೆ ಏನಾದ್ರೂ ಅವಕಾಶ ಇದೆಯಾ ಗೊತ್ತಿಲ್ಲ. ಈಗಾಗಲೇ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೆ ನಿಜವಾಗಿಯೂ ಈ ಬಾರಿ ಯಾರು ಮನೆಯೊಳಗೆ ಹೋಗ್ತಿದ್ದಾರೆ ಅನ್ನೋದು ಈವರೆಗೂ ಖಾತ್ರಿಯಾಗಿಲ್ಲ. ಪ್ರಸ್ತುತ ಟೈಟಲ್ ರಿವೀಲ್ ಪ್ರೋಮೋ ಮಾತ್ರವೇ ಬಿಡುಗಡೆಯಾಗಿದ್ದು ಇನ್ನು ಕೆಲ ದಿನಗಳಲ್ಲಿ ಸುದೀಪ್ ಅವರಿರುವ ಪ್ರೋಮೋ ಸಹ ಬಿಡುಗಡೆ ಆಗಲಿದೆ. ಸೆಪ್ಟೆಂಬರ್ 28ಕ್ಕೆ ಶೋ ಆರಂಭ ಎನ್ನಲಾಗ್ತಾ ಇದೆ. ಸಾಮಾನ್ಯವಾಗಿ 100 ದಿನಗಳ ಕಾಲ ಈ ಶೋ ಇರುತ್ತೆ. ಈ ಬಗ್ಗೆ ವಾಹಿನಿ ಇನ್ನಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಬೇಕಿದೆ.